ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರೂ ಸಿ ಕೆ ಪಿ ಸೆಲ್. ನಾನು ಚೇತನ್ ಸಿ ಕೆ. ಇವತ್ತಿನ ಈ ಒಂದು ನಿಮಗೆ ಫಸ್ಟ್ ಪಿ ಯು ಸಿ ಅನ್ಯುವಲ್ ಎಕ್ಸಾಮ್ 2026ಕ್ಕೆ ಇನ್ನೇನು ಫೆಬ್ರವರಿಯಲ್ಲಿ ಎಕ್ಸಾಮ್ ಬರ್ತಾ ಇದ್ದಾರಾ. ಇವತ್ತಿನ ಈ ಒಂದು ನಿಮಗೆ ಇತಿಹಾಸ ವಿಷಯದ ಹಿಸ್ಟರಿ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ವೆರಿ ಇಂಪಾರ್ಟೆಂಟು. ಯಾಕಂದರೆ ಇದು ಬಂದ್ಬಿಟ್ಟು ಬೋರ್ಡರ್ ಬಿಟ್ಟಿರುವ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಬೋರ್ಡರ್ ಬಿಟ್ಟಿರುವ ಮಾಡೆಲ್ ಕ್ವಶನ್ ಪೇಪರು ಮಾದರಿ ಪ್ರಶ್ನೆ ಪತ್ರಿಕೆ. ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಪ್ಯಾಟರ್ನ್ ಯಾವ ರೀತಿ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮೊಂದು ಕ್ವಶನ್ ಪೇಪರ್ ಇರ್ತದೆ, ಇತಿಹಾಸ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ತುಂಬ ಪ್ರಶ್ನೆಗಳು ರಿಪೀಟ್ ಆಗ್ತವೆ. ಜೊತೆಗೆ ಐಡಿಯಾ ಬರ್ತದೆ ನಿಮಗೆ ಕ್ವಶನ್ ಯಾವ ರೀತಿ ಕೇಳ್ಬೋದು ಅಂತ. 1 ಮಾರ್ಕ್ಸು, 2 ಮಾರ್ಕ್ಸು, ಮತ್ತು 5 ಮಾರ್ಕ್ಸು, 10 ಮಾರ್ಕ್ಸು ಕಂಪ್ಲೀಟ್ ಕ್ವಶನ್ ಪೇಪರ್ ನೋಡೋಣ ನಾವು. ತಪ್ಪದೆ ಕೊನೆಯವರೆಗೆ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕನ್ನಡ ಮೀಡಿಯಮ್ ಪ್ಲಸ್ ಇಂಗ್ಲೀಷ್ ಮೀಡಿಯಮು ಎರಡೂ ಮೀಡಿಯಮ್ ಅವರಿಗೆ ಕೊಡ್ತೀನಿ. ತಾವು ಕೊನೆಯವರೆಗೆ ನೋಡಲೇಬೇಕು, ತುಂಬಾ ಇಂಪಾರ್ಟೆಂಟು. ಇದೇ ಪ್ರಶ್ನೆ ಪತ್ರಿಕೆ ಆಧಾರ ಇಟ್ಬಿಟ್ಟು ನಿಮ್ಮ ಕ್ವಶನ್ ಪೇಪರ್ ರೆಡಿ ಮಾಡ್ತಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಕ್ವಶನ್ ಚೆನ್ನಾಗಿ ಓದ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮೊಂದು ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ನುಗ್ಗರು ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ, ತಪ್ಪೇಲಿ ಚಾನಲ್ನ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಯಾಕಂದರೆ ನಿಮಗೆ ನಿಮ್ಮೊಂದು ಫಸ್ಟ್ ಪಿ ಯು ಸಿ ಅನ್ಯುವಲ್ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು, ಅದು ಆರ್ಟ್ಸ್ ಆಗಿರಲಿ ಕಾಮರ್ಸ್ ಆಗಿರಲಿ ಎಲ್ಲ ಕೂಡ ಇದೇ ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಸ್ ಇರ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲ ಫ್ರೆಂಡ್ಸ್ ನಮಗೆ ಫಸ್ಟ್ ಪಿ ಯು ಸಿಯಲ್ಲಿ ಅವರು ಶೇರ್ ಮಾಡಿಬಿಟ್ಟು ಹೆಲ್ಪ್ ಮಾಡಿ, ಖಂಡಿತ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲು ನಾವು ಕನ್ನಡ ಮೀಡಿಯಂ ನೋಡೋಣ, ಆಮೇಲೆ ಇಂಗ್ಲೀಷ್ ಮೀಡಿಯಂ ನೋಡೋಣ. ಅರ್ಥ ಆಯ್ತಾ? ಇಂಗ್ಲೀಷ್ ಮೀಡಿಯಮ್ ವಿಡಿಯೋ ಕೊನೆಗಿರ್ತದೆ. ಫಸ್ಟು ಕನ್ನಡ ಮೀಡಿಯಂ ನೋಡೋಣ, ಆಮೇಲೆ ಇಂಗ್ಲೀಷ್ ಮೀಡಿಯಂ ನೋಡೋಣ. 1ನೇ ಮೇಲೆ ನಿಮಗೆ 5 ಮಲ್ಟಿಪ್ಲೈ ಇರ್ತವೆ. ಅರ್ಥ ಆಯ್ತಾ? ಟೋಟಲಾಗಿ ಗರಿಷ್ಠ ಅಂಕಗಳು 80 ಅಂಕಗಳ ಎಕ್ಸಾಮ್ ಇರ್ತದೆ. 80 ಅಂಕಗಳು 1ನೇ ಮೇಲೆ ನಿಮಗೆ 5 ಮಲ್ಟಿಪಲ್ ಇರ್ತವೆ. ಭಾಗ ಎಲ್ಲಿ ನಿಮಗೆ 5 ಮಲ್ಟಿಪಲ್ಲು. 1ನೇ ಕ್ವಶನ್ ನೋಡಿ, ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. 1ನೇ ಪ್ರಶ್ನೆ, ಪ್ರಾಚೀನ ಈಜಿಪ್ತಿಯನ್ನರ ಬರವಣಿಗೆ. ಆಪ್ಷನ್ ಎ ಪಿಕ್ಟೋಗ್ರಫಿ, ಆಪ್ಷನ್ ಬಿ ಕ್ಯಾಲಿಗ್ರಫಿ, ಆಪ್ಷನ್ ಸಿ ಹೈರೋಗ್ಲಿಫಿಕ್, ಆಪ್ಷನ್ ಡಿ ಕ್ಯೂನಿಫಾರ್ಮ್. ನಿಮಗೆ ಗೊತ್ತಿರೋ ಕಮೆಂಟ್ ಹಾಕಿ. ಅರ್ಥ ಆಯ್ತಾ? ನಿಮಗೆ ಯಾವೆಲ್ಲ ಸರಿಯಾದ ಉತ್ತರ ಗೊತ್ತಿವೆ ಅವನು ಕಮೆಂಟ್ ಹಾಕಿ. ಜಸ್ಟ್ ನಂಬರ್ ಹಾಕಿಬಿಟ್ಟು ಅದು ಎ ಆಗ್ತದ, ಬಿ ಆಗ್ತದ, ಸಿ ಆಗ್ತದ, ಡಿ ಕಮೆಂಟ್ ಹಾಕಿ. ಅಥವಾ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆನ್ಸರ್ ಕೊಡ್ತೀನಿ. ಅರ್ಥ ಆಯ್ತಾ? ಇವಾಗ ಜಸ್ಟ್ ಕ್ವಶನ್ ಪೇಪರ್ ನೋಡೋಣ, ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಕೊಡ್ತೀನಿ. ಅಥವಾ ನಮಗೆ ಗ್ರೂಪ್ ಹಾಕಿರ್ತೀವಿ, ನಮ್ಮೊಂದು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪು ಅಲ್ಲಿ ಹಾಕಿರ್ತೀವಿ, ನೋಡ್ಕೋಬೋದು. ಅಥವಾ ಕಮೆಂಟ್ ಮಾಡಿ ಸರಿಯಾದ ಗೊತ್ತಿದ್ರೆ ನಿಮಗೆ ನಂಬರ್ ಹಾಕಿಬಿಟ್ಟು ಆಪ್ಷನ್ ಎನ, ಬಿನ, ಸಿನ, ಡಿನ ಕಮೆಂಟ್ ಮಾಡಿ. ಇನ್ನು ಪ್ರಶ್ನೆ 2, ಲಿಯೋನಾರ್ಡೋ ಡಾವಿಂಚಿ ರಚಿಸಿದ ಕೃತಿ ಕೇಳಿದರೆ. ಅರ್ಥ ಆಯ್ತಾ? ಚಿತ್ರಕೃತಿ, ಮತ್ತು ಕೃತಿ ಅಲ್ಲ, ಇದು ಚಿತ್ರಕೃತಿ. ಯಾವುದು? ಆಪ್ಷನ್ ಎ ದಿ ಲಾಸ್ಟ್ ಜಡ್ಜ್ಮೆಂಟ್, ಆಪ್ಷನ್ ಬಿ ದಿ ಲಾಸ್ಟ್ ಸಪ್ಪರ್, ಆಪ್ಷನ್ ಸಿ ಡೇ ಆ್ಯಂಡ್ ನೈಟ್, ಆಪ್ಷನ್ ಡಿ ದಿ ನೈಟ್ ಆ್ಯಂಡ್ ಡೆತ್. ಇನ್ನು ಕ್ವಶನ್ ಬರ್ತೀರಿ, ರಾಷ್ಟ್ರಕ್ಕೆ ಶಾಂತಿ, ಹಸಿದವರಿಗೆ ಅನ್ನ, ಉಳುವವನಿಗೆ ಭೂಮಿ, ಇದು ಯಾವ ಕ್ರಾಂತಿಯ ಗುರಿಯಾಗಿತ್ತು? ನೋಡ್ಕೊಳ್ಳಿ ಉತ್ತರಗಳನ್ನು. ಆಪ್ಷನ್ ಎ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ, ಆಪ್ಷನ್ ಬಿ ಕೈಗಾರಿಕಾ ಕ್ರಾಂತಿ, ಆಪ್ಷನ್ ಸಿ ಫ್ರಾನ್ಸ್ ಕ್ರಾಂತಿ, ಆಪ್ಷನ್ ಡಿ ರಷ್ಯಾ ಕ್ರಾಂತಿ. ಪ್ರಶ್ನೆ 4, ನೆಪೋಲಿಯನ್ನರು ಸ್ಥಾಪಿಸಿದ ವಿಶ್ವವಿದ್ಯಾಲಯ ಕೇಳಿದರೆ. ಆಪ್ಷನ್ ಎ ಫ್ರಾನ್ಸ್ ವಿಶ್ವವಿದ್ಯಾಲಯ, ಆಪ್ಷನ್ ಬಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ, ಆಪ್ಷನ್ ಸಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯ, ಆಪ್ಷನ್ ಡಿ ಸಾಲ್ಮಾಂಕ್ ವಿಶ್ವವಿದ್ಯಾಲಯ. ಕ್ವಶನ್ ನಂಬರ್ 5, ರಷ್ಯಾದ ಅರ್ಥವ್ಯವಸ್ಥೆ ಸುಧಾರಿಸಲು ಅಧ್ಯಕ್ಷ ಮಿಖಾಯಿಲ್ ಗೊರ್ಬಚೇವ್ ರವರು ಪ್ರಕಟಿಸಿದ ಸುಧಾರಣೆಗಳಾವು? ತುಂಬಾ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಮತ್ತೆ ಹೇಳ್ತಾ ರಿಪೀಟ್ ಆಗ್ತವೆ ಎಕ್ಸಾಮ್ಗೆ. ಅರ್ಥ ಆಯ್ತಾ? ಹೆಚ್ಚಾಗಿ ನಮಗೆ 2 ಮಾರ್ಕ್ಸು, 5 ಮಾರ್ಕ್ಸು, 10 ಮಾರ್ಕ್ಸು ಹೆಚ್ಚು ರಿಪೀಟ್ ಆಗ್ತವೆ. ತಪ್ಪು ನೋಡ್ಕೊಳ್ಳೇಬೇಕು. ಮತ್ತು ಅಬ್ಸರ್ವ್ ಮಾಡಿ, ಪ್ರತಿಯೊಂದು ಪ್ರಶ್ನೆ ಅಬ್ಸರ್ವ್ ಮಾಡಿ, ಯಾವ ಪಾಠದ ಮೇಲೆ, ಯಾವ ಅಧ್ಯಾಯದ ಮೇಲೆ ಯಾವ ರೀತಿ ಕೇಳಿದ್ದಾರೆ ಕಂಪೇರ್ ಮಾಡಿಬಿಟ್ಟು ಓದ್ಕೊಳ್ಳಿ. ನಿಮಗೆ ಈಸಿ ಆಗ್ತದೆ ಅದಕ್ಕೆ. ನೋಡಿ, ಆಪ್ಷನ್ ನೋಡ್ಕೊಳ್ಳಿ, ಸರಿಯಾದ ಉತ್ತರನ ಕಮೆಂಟ್ ಹಾಕಿ. 5 ಪ್ರಶ್ನೆಗೂ ಉತ್ತರವನ್ನು ಕಮೆಂಟ್ ಹಾಕಿ, ನಂಬರ್ ಹಾಕಿಬಿಟ್ಟು ಅದೇನಾಗ್ತದೆ ಕಮೆಂಟ್ ಹಾಕಿ. ಇನ್ನೊಂದು 2ನೇ ಮೇನು, ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. 5 ಮಾರ್ಕ್ಸಿಗೆ ಬಿಟ್ಟ ಸ್ಥಳ ಪ್ರಶ್ನೆ ಇರ್ತವೆ. ಅವರು ಬ್ರಾಕೆಟ್ಗಳಲ್ಲಿ ಆನ್ಸರ್ ಕೊಟ್ಟಿರ್ತಾರೆ, ಬ್ರಾಕೆಟಲ್ಲಿ ಆನ್ಸರ್ ಇರ್ತವೆ. ನೀವು ಸರಿಯಾದ ಉತ್ತರನ ಆರಿಸಿ ಬರೀಬೇಕು. ಪ್ರಶ್ನೆ 6, ನಾವಿಕರ ದಿಕ್ಸೂಚಿ ಕಂಡುಹಿಡಿದವರು ಡ್ಯಾಶ್. ನೋಡ್ಕೊಳ್ಳಿ ಉತ್ತರ ಕಮೆಂಟ್ ಹಾಕಿ. ಪ್ರಶ್ನೆ 7, ಮಧ್ಯಕಾಲೀನ ಕ್ರೈಸ್ತ ಧರ್ಮದ ದೈವಿಕ ಭಾಷೆ. ಪ್ರಶ್ನೆ 8, ಪವರ್ ಹೌಸ್ ಆಫ್ ದಿ ನಾರ್ತ್ ಎಂದು ಕರೆಯಲಾಗಿರುವ ನಗರ. ಪ್ರಶ್ನೆ 9, ಯುದ್ಧ ಮತ್ತು ರಾಜನೀತಿತ್ವವನ್ನು ಅನುಸರಿಸಿದವರು. ಪ್ರಶ್ನೆ 10, ಬಾಂಡುಂಗ್ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದವರು. ನೋಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಕೊಡ್ತೀನಿ, ಅಥವಾ ಗ್ರೂಪಲ್ಲಿ ಹಾಕಿರ್ತೀನಿ, ನೋಡ್ಕೋಬೋದು. ಅಥವಾ ಕಮೆಂಟಲ್ಲಿ ಕಮೆಂಟ್ ಮಾಡಿರ್ತಾರೆ. ಸೊ ಎಕ್ಸ್ಪರ್ಟ್ ಸ್ಟೂಡೆಂಟ್ಸು, ಅರ್ಥ ಆಯ್ತಾ? ಆನ್ಸರ್ ಗೊತ್ತಿರೋರು ಕಮೆಂಟ್ ಹಾಕಿರ್ತಾರೆ, ಅಥವಾ ನಿಮಗೆ ನೀವು ಕಮೆಂಟ್ ಹಾಕಿ ನೋಡೋಣ ಆನ್ಸರ್ಗಳನ್ನು. ಇನ್ನು 3rd ಮೇನು, 11ನೇ ಕ್ವಶನ್ನು, ಕೆಳಗಿನಲ್ಲಿ ಹೊಂದಿಸಿ ಬರೆಯಿರಿ. 5 ಮಾರ್ಕ್ಸಿಗೆ, ಟೋಟಲಾಗಿ 5 ಮಾರ್ಕ್ಸಿಗೆ ಹೊಂದಿಸಿ ಬರೆಯೋ ಪ್ರಶ್ನೆಗಳನ್ನ ಕೇಳ್ತಾರೆ. ಟೋಟಲಾಗಿ 5 ಅಂಕ, ಪ್ರಶ್ನೆಗೆ 1 ಅಂಕ. ನೀವೇನು ಮಾಡಬೇಕು?
ಎಯಿಂದ ಬಿಗೆ ಮ್ಯಾಚ್ ಮಾಡಬೇಕು, ಅರ್ಥ ಆಯ್ತಾ. ಒಂದು ಮೇನಲ್ಲಿ ಎ ಬಿ ಸಿ ಡಿ ಅಂತ ಕೊಟ್ಟಿರ್ತಾರೆ, ಇನ್ನೊಂದು ಮೇನಲ್ಲಿ ರೋಮನಿಗೆ ಕೊಟ್ಟಿರ್ತಾರೆ, ನೀವು ಹೊಂದಿಸಿ ಬಿಟ್ಟು ಬರೀಬೇಕು. ನೋಡಿ, ನೆಬೂಕಡ್ನೆಚ್ಚರ್, ಬಿ ಜೆಫ್ರಿ ಜಾಸರ್, ಸಿ ಮುಸ್ಲೋನಿ, ಡಿ ಟ್ರೂಮನ್, ಡಿ ನೋಡಿ ಅದು ಈ ಆಗಬೇಕು, ಅದು ರಾಜೀವ್ ಗಾಂಧಿ. ನೋಡಿ ಅದಕ್ಕೆ ಯಾವ್ದು ಹೊಂತದೆ ಅದನ್ನ ನಾವು ಸರಿಯಾದ ಉತ್ತರನ ಬರೀಬೇಕು, ಅರ್ಥ ಆಯ್ತಾ. ನಂತರ ಫೋರ್ತ್ ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಟೋಟಲ್ 5 ಅಂಕ, ಪ್ರತಿಯೊಂದಕ್ಕೂ 1 ಅಂಕ. ಇವೇನು ಒಂದನೇ ಪ್ರಶ್ನೆಗಳು. 12ನೇ ಪ್ರಶ್ನೆ ನೋಡಿ, ಹೆಲೆನಸ್ ಎನ್ನುವ ಪದದ ಅರ್ಥವೇನು? ವೇರು ಪಾಯಿಂಟು. ಹೆಲೆನಸ್ ಪದದ ಅರ್ಥ ಕೇಳ್ತಾರೆ. ಪ್ರಶ್ನೆಗೆ 13, ಬೋಸ್ಟನ್ ಖಗೋಲೆ ನಡೆದ ವರ್ಷ ಯಾವುದು? ಇದು ಇಂಪಾರ್ಟೆಂಟು. ನಂತರ 14, NEP ವಿಸ್ತರಿಸಿ. ಒಂದು ವಿಸ್ತರಿಸಿ ಪ್ರಶ್ನೆ ಕೇಳ್ತಾರೆ. NEP ಏನು ಕೇಳಿದ್ರು? NEP ಅಂದರೆ ಏನು? ನ್ಯೂ ಎಜುಕೇಷನ್ ಪಾಲಿಸಿ ಆಗ್ತದೆ, ಅರ್ಥ ಆಯ್ತಾ. NEP ನ್ಯೂ ಎಜುಕೇಷನ್ ಪಾಲಿಸಿ. ಪ್ರಶ್ನೆಗೆ 15, ಕಾರ್ಬೋನರಿ ಎಂದರೇನು? ಪ್ರಶ್ನೆಗೆ 16, ಯು ಅಂಡ್ ದಿ ಅಂಟಬಾಂಬ್ ಪ್ರಬಂಧ ರಚಿಸಿದವರು ಯಾರು? ನೋಡ್ಕೊಳ್ಳಿ. ಸೊ ಅದು 14 ಅದು NEP ಕರೆಕ್ಟ್ ಅಂತ ಹೇಳಿದಿನ, ಅದು ಉತ್ತರ ಕರೆಕ್ಟಾ ಅಥವಾ ಬೇರೆ ಏನಿದೆಯಾ ಕಮೆಂಟ್ ಮಾಡಿ, ಅದು ಕೂಡ. ನೆಕ್ಸ್ಟು ಭಾಗ ಬಿ ಅಲ್ಲಿ ನಿಮಗೆ 5ನೇ ಮೇನ್ ಇರ್ತದೆ. ಈ ಕೆಳಗಿನ ಯಾವುದಾದ್ರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯದಲ್ಲಿ ಉತ್ತರಿಸಿ. 2 ಅಂಕದ 8 ಪ್ರಶ್ನೆ, ಟೋಟಲಾಗಿ 16 ಅಂಕ, ಪ್ರತಿಯೊಂದಕ್ಕೂ 2 ಅಂಕ, ಅರ್ಥ ಆಯ್ತಾ. 2 ಅಂಕದ 8 ಪ್ರಶ್ನೆ, ಟೋಟಲಾಗಿ 16 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. ನೀವು ಎಷ್ಟು ಬರಬೇಕು? 8 ಪ್ರಶ್ನೆ ಇರಬೇಕು. ಇನ್ನುಳಿದ ಕ್ವಶನ್ಗಳು ಚಾಯ್ಸ್ ಇರ್ತವೆ, ನೀವು ಯಾವುದಾದ್ರು 8ನೇ ಬರಬೇಕು, ಅರ್ಥ ಆಯ್ತಾ. ನೋಡಿ ಎಷ್ಟು ಕೊಟ್ಟಿದ್ದವರು? 17, 18, 19, 20, 21, 22, 23, 24, 25, 26, 27, 28, 29. ಟೋಟಲಾಗಿ ಅವರು 13 ಪ್ರಶ್ನೆ ಕೊಟ್ಟಿದ್ದಾರೆ. 13ರಲ್ಲಿ ನೀವು 8 ಪ್ರಶ್ನೆ ಮಾತ್ರ ಬರಬೇಕು, ಅರ್ಥ ಆಯ್ತಾ. 17, ನದಿ ಕಣಿವೆಗಳನ್ನು ನಾಗರಿಕತೆಯ ತೊಟ್ಟಿಲು ಎಂದು ಏಕೆ ಕರೆಯಲಾಗಿದೆ? 18, ಸ್ಪಿಂಕ್ಸ್ ಎಂದರೇನು ಮತ್ತು ಅದನ್ನು ಕೆತ್ತಿಸಿದವರು ಯಾರು? ಪ್ರಶ್ನೆ 19, ಮೆಸೊಪೊಟೇಮಿಯಾ ನಾಗರಿಕತೆಯ ಅವನತೆಗೆ ಯಾವುದಾದ್ರೂ 2 ಕಾರಣಗಳು ಬರೆಯಿರಿ. ಅಬ್ಸರ್ವ್ ಮಾಡಿ, ಏಕೆ ಕರೆಯಲಾಗಿದೆ, ಯಾರು, ಕಾರಣಗಳು, ಯಾರು, ಏಕೆ, ಈ ರೀತಿ ಪ್ರಶ್ನೆ ಕೇಳ್ತಾರೆ, ಅರ್ಥ ಆಯ್ತಾ. ಇದೇ ರೀತಿ ಪ್ರಶ್ನೆ ಓದ್ಕೋಬೇಕು ನೀವು. 20, ಚೀನಾದ ಮಹಾಗುಡಿಯನ್ನು ನಿರ್ಮಿಸಿದವರು ಯಾರು, ಏಕೆ? ವೆರಿ ಇಂಪಾರ್ಟೆಂಟು. 21, ಫೆಡರಲಿಸಮ್ ಎಂಬುದು ಯಾವ ಪದದಿಂದ ಬಂದಿದೆ ಮತ್ತು ಅದರ ಅರ್ಥವೇನು? ಪ್ರಶ್ನೆಗೆ 22, ಕ್ರಾಂತಿ ಎಂದರೇನು? ಇದು ಕೂಡ ಇಂಪಾರ್ಟೆಂಟು. 23, ನೌಕಾ ಕಾಯ್ದೆಯ ಯಾವುದಾದರೂ 2 ಅಂಶಗಳನ್ನು ತಿಳಿಸಿ. 24, ಫ್ರಾನ್ಸ್ ಕ್ರಾಂತಿ ವೇಳೆಯ 2 ಬಣಗಳನ್ನು ಹೆಸರಿಸಿ. 25, ರಕ್ತಸಿಕ್ತ ರವಿವಾರ ಎಂದರೇನು? ಪ್ರಶ್ನೆಗೆ 26, ಇಟಲಿಯ ಏಕೀಕರಣದ ಖಡ್ಗ ಎಂದು ಯಾರನ್ನು ಕರೆಯಲಾಗಿದೆ? ಅವನು ಸ್ಥಾಪಿಸಿದ ಸೈನ್ಯವನ್ನು ಹೆಸರಿಸಿ. 27, ಫ್ಯಾಸಿಸ್ಟ್ ಪಕ್ಷದ ಯಾವುದಾದ್ರು 2 ತತ್ವಗಳನ್ನು ಬರೆಯಿರಿ. ಇವರು ಇಂಪಾರ್ಟೆಂಟ್ ತತ್ವ ಕೇಳ್ಬೋದು, ಫ್ಯಾಸಿಸ್ಟ್ ಪಕ್ಷದ ತತ್ವಗಳು. ಪ್ರಶ್ನೆಗೆ 28, ನ್ಯಾಟೋದ ಯಾವುದಾದ್ರೂ 4 ರಾಷ್ಟ್ರಗಳನ್ನು ಹೆಸರಿಸಿ. ನ್ಯಾಟೋದ ರಾಷ್ಟ್ರಗಳು ನೋಡಿಕೊಳ್ಳಿ. ಪ್ರಶ್ನೆಗೆ 29, ಅದ್ವಿತ ಮಹಾಪ್ರಪಂಚ ಯೂನಿಪೋಲಾರ್ ವರ್ಲ್ಡ್ ಎಂದರೇನು? ನಂತರ ನೆಕ್ಸ್ಟು ಭಾಗ ಸಿ ಬರ್ತದೆ. ಭಾಗ ಸಿಯಲ್ಲಿ ನಿಮಗೆ ಈ ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳು ಉತ್ತರಿಸಿ. ಅಂದರೆ 5 ಅಂಕದ ಪ್ರಶ್ನೆಗಳು, ಟೋಟಲಾಗಿ 2 ಇರಬೇಕು. ಟೋಟಲ್ 10 ಮಾರ್ಕ್ಸು, ಪ್ರತಿಯೊಂದಕ್ಕೂ 5 ಅಂಕ. ಅವ್ರು 4 ಕೊಟ್ಟಿರ್ತಾರೆ, ಆ 4ರಲ್ಲಿ 2 ಬರಬೇಕು. ಇಲ್ಲಿ ತುಂಬ ಇಂಪಾರ್ಟೆಂಟ್ ನೋಡಿ, ಆಲ್ಮೋಸ್ಟ್ 5 ಮಾರ್ಕ್ಸ್ 10 ಮಾರ್ಕ್ಸ್ ನಿಮಗೆ ಕ್ವಶನ್ ರಿಪೀಟ್ ಆಗ್ತದೆ ಹೆಚ್ಚಾಗಿ. ನೋಡಿ, 30 ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ. ವೇರಿ ಇಂಪಾರ್ಟೆಂಟು, ಇದನ್ನು ಕೇಳ್ಬೋದು, ಪ್ರತಿ ವರ್ಷ ಈ ಕ್ವಶನ್ ಕೇಳ್ತಾ ಇದ್ದಾರೆ, ಓದ್ಕೊಂಡಿರಿ ಚೆನ್ನಾಗಿ. ಪ್ರಶ್ನೆಗೆ 31, ಇಸ್ಲಾಂ ಧರ್ಮದ 5 ಆಧಾರ ಸ್ತಂಭಗಳ ಬಗ್ಗೆ ಬರೆಯಿರಿ. ಇಂಪಾರ್ಟೆಂಟು. 32, ಬಿಸ್ಮಾರ್ಕನ ರಕ್ತ ಮತ್ತು ಕಬ್ಬಿಣದ ನೀತಿ ಜರ್ಮನಿ ಏಕೀಕರಣಕ್ಕೆ ಕಾರಣವಾಯಿತು, ಸಮರ್ಥಿಸಿ. 33, ಅಲಿಪ್ತ ಚಳುವಳಿಯ ಉದಯಕ್ಕೆ ಕಾರಣವನ್ನು ವಿವರಿಸಿ. 4 ಕ್ವಶನ್ ಇಂಪಾರ್ಟೆಂಟು. ಕನಿಷ್ಠ ಅಂದ್ರೆ 1 ಅಥವಾ 2 ಬಂದೇ ಬರ್ತದೆ ನಿಮ್ಮ ಎಕ್ಸಾಮ್ಗೆ, ರಿಪೀಟ್ ಆಗ್ತವೆ. ನಿಮಗೆ 2 ಬರಲಿಲ್ಲ ಅಂತ 1 ಬಂದೇ ಬರ್ತದೆ, ಅರ್ಥ ಆಯ್ತಾ. ಚೆನ್ನಾಗಿ ನೋಡ್ಕೊಂಡಿರಿ. ನೆಕ್ಸ್ಟ್ ನಿಮಗೆ ಇನ್ನೊಂದು ಆಗ್ತೀನಿ ಕ್ವಶನ್ ಪೇಪರು, ಇನ್ನೊಂದು ಕ್ವಶನ್ ಪೇಪರ್ ಹಾಕ್ತೀನಿ, ಅದು ನೋಡ್ಕೊಂಡಿರಿ. ಸೊ ಈಸಿ ಆಗ್ತದೆ ನಿಮ್ಮ ಎಕ್ಸಾಮ್ಗೆ, ರಿಪೀಟ್ ಆಗ್ತದೆ ಕ್ವಶನ್ಗಳು. ಇದರಲ್ಲಿ ಇನ್ನೊಂದು ಹಾಕ್ತೀನಿ. ನೆಕ್ಸ್ಟ್ ಭಾಗ ಡಿ ಬರ್ತದೆ. ಈ ಕೆಳಗಿನ ಯಾವುದಾದ್ರು 2 ಪ್ರಶ್ನೆಗಳಿಗೆ 30ರಿಂದ 40 ವಾಕ್ಯಗಳು ಉತ್ತರಿಸಿ. 30ರಿಂದ 40 ವಾಕ್ಯಗಳು ಅಂದರೆ 10 ಅಂಕದ ಪ್ರಶ್ನೆಗಳು, ಟೋಟಲಾಗಿ 2 ಇರಬೇಕು. ಟೋಟಲಾಗಿ 20 ಅಂಕ, ಪ್ರತಿಯೊಂದಕ್ಕೂ 10 ಅಂಕ. ಅವ್ರು 4 ಕೊಡ್ತಾರೆ, ಅದರಲ್ಲಿ ನೀವು 2 ಮಾತ್ರ ಬರಬೇಕು. 34, ಮಾನವನ ವಿಕಸನಕ್ಕೆ ಕಾರಣವಾದ ಪ್ರಮುಖ ಅಂಶಗಳನ್ನು ಚರ್ಚಿಸಿ. ವೇರಿ ಇಂಪಾರ್ಟೆಂಟು, ಪ್ರತಿ ವರ್ಷ ಕ್ವಶನ್ ಇದು ಕೂಡ ಇದ್ದೇ ಇರ್ತದೆ. ಮಾನವನ ವಿಕಸನಕ್ಕೆ ಕಾರಣವಾದ ಅಂಶಗಳು ವೇರಿ 10 ಮಾರ್ಕ್ಸಿಗೆ ಬಂದೇ ಬರ್ತದೆ, ಇಂಪಾರ್ಟೆಂಟ್ ನೋಡ್ಕೊಳ್ಳಿ. 35, ಅಗಸ್ಟಸ್ ಸೀಸರ್ನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. ಇದು ಕೂಡ ಇಂಪಾರ್ಟೆಂಟು, ಜೀವನ ಮತ್ತು ಸಾಧನೆ ಕೇಳ್ತಾ ಇರ್ತಾರೆ. 36, ಭೌಗೋಳಿಕ ಅನ್ವೇಷಣೆ ಕಾರಣಗಳು ಹಾಗೂ ಫಲಿತಾಂಶಗಳನ್ನು ಕುರಿತು ಚರ್ಚಿಸಿ. 37, ಮೊದಲ ಜಾಗತಿಕ ಯುದ್ಧದ ಕಾರಣಗಳು ಹಾಗೂ ಪರಿಣಾಮಗಳನ್ನು ವಿವರಿಸಿ. ಇದು ಕೂಡ ಇಂಪಾರ್ಟೆಂಟು. ಈ 4ರಲ್ಲಿ ಕನಿಷ್ಠ ಅಂದ್ರೆ 1 ಬರ್ತದೆ ಅಥವಾ 2 ಬರ್ಬೋದು, ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ 1 ಅಥವಾ 1 ಬರ್ತದೆ. ಚೆನ್ನಾಗಿ ಓದ್ಕೊಂಡಿರಿ. ಆಲ್ಮೋಸ್ಟು ಇದೇ ಕ್ವಶನ್ ರಿಪೀಟ್ ಆಗ್ತದೆ ನಿಮ್ಮ ಎಕ್ಸಾಮ್ಗೆ. ಯಾಕಂದರೆ ಇದು ಬೋರ್ಡರ್ ಬಿಟ್ಟಿರುವ, ಪದವಿ ಪೂರ್ವ ಶಿಕ್ಷಣ ಇಲಾಖೆರು ಬಿಟ್ಟಿರುವ ಮಾಡೆಲ್ ಕ್ವಶನ್ ಪೇಪರು. ನಿಮ್ಮ ಕಾಲೇಜಲ್ಲಿ ಯಾವುದೇ ಕ್ವಶನ್ ಪೇಪರ್ ತೆಗೆದ್ರು ಇದೇ ಮಾಡೆಲ್ ಪೇಪರ್ ಇಟ್ಕೊಂಡು ತೆಗಿತಾರೆ, ಅರ್ಥ ಆಯ್ತಾ. ಸೊ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು. ಈಗ ಓದ್ಕೊಂಡ್ಬಿಟ್ಟು ಉಳಿದ ಕ್ವಶನ್ ಆಮೇಲೆ ಓದ್ಕೊಳ್ಳಿ. ಇನ್ನು ಭಾಗ ಈ 38, ಈ ಕೆಳಗಿನ ಘಟನೆಗಳನ್ನು ಕಾಲಕ್ರಮದಲ್ಲಿ ಬರೆಯಿರಿ. ಕಾಲಕ್ರಮ ಇರ್ತದೆ 4 ಮಾರ್ಕ್ಸ್ಗೆ.
ಇದೇನು ಮಾಡಬೇಕದು ಅವರು ಕಾಲಕ್ರಮದಲ್ಲಿ ಕೊಟ್ಟಿರೋದಿಲ್ಲ, ಅರ್ಥ ಆಯ್ತಾ? ಅದನ್ನು ಕಾಲಕ್ರಮದಲ್ಲಿ ಬರೀಬೇಕು. ಶೀತಲ ಸಮರದ ಅಂತ್ಯ, ಭೂಮಿಯ ಉಗಮ, ಒಲಿಂಪಿಕ್ ಕ್ರೀಡೆ ಆರಂಭ, USA ರಚನೆ. ನೋಡಿ ಇದು ಕೊಡ್ತಾರೆ, ನಿಮಗೆಲ್ಲ ಗೊತ್ತಿರ್ತದೆ. ಮೋದೇನಾಯಿತು, ಭೂಮಿಯ ಉಗಮ ಆಗ್ತದೆ, ಆಮೇಲೆ ಉಳಿದೆಲ್ಲ ಬರ್ತವೆ. ಅರ್ಥ ಆಯ್ತಾ? ನೋಡ್ಕೊಳ್ಳಿ. ಇದು ಗೊತ್ತಾರೆ ಕಮೆಂಟ್ ಹಾಕಿ, ಗೊತ್ತಿದ್ರೆ ಕಮೆಂಟ್ ಹಾಕಿ, ಗೊತ್ತಿಲ್ಲ ಅಂದರೆ ಡೋಂಟ್ ವರಿ, ನಾನು ಗ್ರೂಪಲ್ಲಿ ಆಗಿರ್ತೀನಿ ಆನ್ಸರ್ಗಳನ್ನು ಅಲ್ಲಿ ನೋಡ್ಕೊಳ್ಳಿ, ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆನ್ಸರ್ನ ಕೊಡ್ತೇನೆ. ಆಲ್ಮೋಸ್ಟ್ ಕಮೆಂಟ್ ಹಾಕಿರ್ತಾರೆ ನೋಡಿ, ಅರ್ಥ ಆಯ್ತಾ? ಸೂಚನೆಗಳನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನೋಡಿ ಇವೇನು 39 ನಿಮಗೆ ಒದಗಿಸಿರುವ ಪ್ರಪಂಚದ ಭೂಪಟದಲ್ಲಿ ಈ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಪ್ರತಿಯೊಂದು ಸ್ಥಳದ ಬಗ್ಗೆ 2 ವಾಕ್ಯದಲ್ಲಿ ವಿವರಣೆ ಬರೆಯಿರಿ. ಇವೇನು ಸ್ಥಳಗಳನ್ನು ಗುರುತಿಸಬೇಕು. ನಿಮಗೆ ಪ್ರಪಂಚದ ಭೂಪಟ ಕೊಡ್ತಾರೆ, ಅದರಲ್ಲಿ ಅವರು ಕೊಟ್ಟಿರುವ ಸ್ಥಳಗಳನ್ನ ಗುರುತಿಸ್ಬಿಟ್ಟು ಆಮೇಲೆ 2 ವಾಕ್ಯದಲ್ಲಿ ವಿವರಣೆ ಬರೀಬೇಕು. ಬರೀ ಗುರುತಿಸೋದು ಮಾತ್ರವಲ್ಲ, ಅದರ ಬಗ್ಗೆ 2 ಮಾರ್ಕ್ಸಿಗೆ ಬರೀಬೇಕು. 2 ಮಾರ್ಕ್ಸಿಂದ 2 ವಾಕ್ಯದಲ್ಲಿ ಬರೀಬೇಕು. ನಿಮಗೆ ಗುರುತಿಸೋಕ್ಕೆ 5 ಮಾರ್ಕ್ಸ್ ಕೊಡ್ತಾರೆ, ಇನ್ನು ಅದ್ರ ಬರೆಯೋಕ್ಕೆ 5 ಮಾರ್ಕ್ಸು, ಇದು ಟೋಟಲಾಗಿ 10 ಮಾರ್ಕ್ಸ್ ಕೊಡ್ತಾರೆ. ಬರೀ ಗುರುತಿಸೋದು ಸಾಲೋದಿಲ್ಲ, ಅದ್ರ ಬಗ್ಗೆ ಬರೀಬೇಕು. ಏನು ಬರೆಯೋದು, ಅದು ಎಲ್ಲಿದೆ ಸ್ಥಳ, ಅದ್ರ ಬಗ್ಗೆ ಒಂದು 2 ವಾಕ್ಯದಲ್ಲಿ ಬರೀಬೇಕು. ಅರ್ಥ ಆಯ್ತಾ? ತುಂಬಾ ಈಸಿ ಬರೀಬೋದು. ಯಾಕೆ ಕೊಟ್ಟಿದ್ದಾರೆ? ಬೆಬಿಲೋನಿಯಾ, ಅಥೆನ್ಸ್, ಜೆರೂಸಲೇಮ್, ಲಂಡನ್, ನಾಗಸಾಕಿ ಎಲ್ಲ ಇಂಪಾರ್ಟೆಂಟು. ಟೋಟಲಾಗಿ 5 ಸ್ಥಳ ಕೊಟ್ಟಿರ್ತಾರೆ. 5 ಸ್ಥಳಗಳನ್ನು ಗುರುತಿಸ್ಬಿಟ್ಟು ನೀವು ಅದರ ಬಗ್ಗೆ 2 ವಾಕ್ಯಲ್ಲೇ ಬರೀಬೇಕು. ಆಲ್ಮೋಸ್ಟ್ ಈಸಿ ಅನ್ಕೋತೀನಿ. ನೋಡೋಣ, ನಿಮಗೆ ಮತ್ತೊಂದು ವಿಡಿಯೋ ಹಾಕ್ತೀನಿ, ಅಲ್ಲಿ ಭೂಪಟ ಕೊಟ್ಬಿಟ್ಟು ಅಲ್ಲಿ ಗುರುತಿಸಿ ಹೇಳ್ತೀನಿ ನಿಮಗೆ ಯಾವ್ದು ಬರಬೇಕಂತ. ನೋಡ್ಕೊಳ್ಳಿ, ವಿಡಿಯೋ ಹಾಕಿರ್ತೀನಿ. ಓಕೆ, ನೆಕ್ಸ್ಟು ಭಾಗ ಎಪ್ಪಲ್ಲಿ ನಿಮಗೆ ನೀವೇನಾದರೂ ದೃಷ್ಟಿವಿಕಲಚೇತನ ವಿದ್ಯಾರ್ಥಿ ಆಗಿದ್ದರೆ ಈ ಕ್ವಶನ್ ಬರೀಬೋದು. ಫಿಸಿಕಲಿ ನೀವು ದೃಷ್ಟಿವಿಕಲಚೇತನ ಆಗಿದ್ದರೆ ಮಾತ್ರ ಇದು. ಅರ್ಥ ಆಯ್ತಾ? ನೋಡ್ಕೊಳ್ಳಿ. ನಂತರ ಇಂಗ್ಲೀಷ್ ಮೀಡಿಯಂ ಬರ್ತದೆ. ಕಂಪ್ಲೀಟ್ ಇಂಗ್ಲೀಷ್ ಮೀಡಿಯಮ್ನ ಕ್ವಶನ್ ಪೇಪರ್ ಇದು. ತುಂಬ ಜನ ಕೇಳ್ತೀರಾ, ನಮಗೆ ಕನ್ನಡ ಮೀಡಿಯಂ ಕೊಡ್ತೀರಾ, ಇಂಗ್ಲೀಷ್ ಮೀಡಿಯಂ ಕೊಡೋದಿಲ್ಲ ಅಂತ. ನೋಡಿ, ಕಂಪ್ಲೀಟ್ ಇಂಗ್ಲೀಷ್ ಮೀಡಿಯಮ್ ಇದೆ. ಸೇಮ್ ಕ್ವಶನ್ಸು ಮಾತ್ರ ಇಂಗ್ಲೀಷ್ ಮೀಡಿಯಮಲ್ಲಿ ಇರ್ತದೆ. ನೋಡ್ಕೋಬೋದು, ಕಂಪ್ಲೀಟ್ ನೋಡ್ಕೊಳ್ಳಿ. ನಿಮ್ಮ ಕೂಡ ಸೇಮ್ ಪ್ಯಾಟರ್ನು 1 ಮಾರ್ಕ್ಸು, ಮಲ್ಟಿಪಲ್ ಎಲ್ಲ ಕೂಡ ಇರ್ತವೆ. ವಿಡಿಯೋನ ಪಾಸ್ ಮಾಡಿಟ್ಟು ಪ್ರತಿಯೊಂದು ಕ್ವಶನ್ ನೋಡ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ. ಎಕ್ಸಾಮ್ಗೆ ಕ್ವಶನ್ ರಿಪೀಟ್ ಆಗ್ತದೆ ಅಂತ ಐಡಿಯಾ ಬರ್ತದೆ. ಇದ್ರ ಪ್ರಕಾರ ಓದ್ಕೊಳ್ಳಿ, ಯಾವ ಅಧ್ಯಾಯದ ಮೇಲೆ, ಯಾವ ಚಾಪ್ಟರ್ ಮೇಲೆ ಯಾವ್ದು ಕ್ವಶನ್ ಕೇಳಿದ್ದಾರೆ, ಚೆನ್ನಾಗಿ ನೋಡ್ಕೊಂಬಿಟ್ಟು ಓದ್ಕೊಳ್ಳಿ. ಅವಾಗ ನೀವು ಸ್ಕೋರ್ ಮಾಡ್ಬೋದು ಮತ್ತು ಪಾಸ್ ಕೂಡ ಆಗ್ಬೋದು. ನೋಡ್ಕೊಳ್ಳಿ. ಜೊತೆಗೆ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಇದ್ದವ್ರಿಗೆ ಫಸ್ಟ್ ಪೇಜಲ್ಲಿ ಅವರು ಶೇರ್ ಮಾಡಿ ಹೆಲ್ಪ್ ಮಾಡಿ. ಗೊತ್ತಿರೋದು ಕೂಡ ಕ್ವಶನ್ ಅವ್ರಿಗೆ ಕೇಳ್ತಾರೇನು ಅಂತ ಕನ್ನಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಓಕೆ, ಸೊ ಇಷ್ಟೊಂದು ಪ್ರಶ್ನೆ ಪತ್ರಿಕೆ ಈಗಲೇ ಚಾನಲ್ ನಿಮಗೆ ಎಲ್ಲ ಕೊಡಿರ್ತವೆ. ಆರ್ಟ್ಸು, ಕಾಮರ್ಸ್, ಸೈನ್ಸು ಎಲ್ಲ ವಿಷಯ ಇರ್ತವೆ. ತಪ್ಪದೆ ಹೋಗ್ಬಿಟ್ಟು ನೋಡ್ಕೊಳ್ಳಿ, ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.